ಜಾತಿ ನಿಂದನೆ ಸುಳಿಯಲ್ಲಿ ಮುನಿರತ್ನ ನಾಳೆಗೆ ಜಾಮೀನು ಆದೇಶ ಕಾಯ್ದಿರಿಸಿದ ಕೋರ್ಟ್. ಸದ್ಯಕ್ಕಂತೂ ಶಾಸಕರಿಗೆ ಜೈಲೇ ಗತಿ. ಕೊಲೆ ಕೇಸ್ನಲ್ಲಿ 100 ದಿನ ಪೂರೈಸಿದ ಸಾರಥಿ ಹೊಸ ಟಿವಿ ಬಂದರೂ ನೋಡೋದಕ್ಕೆ ಡಿಡಿಎ ಗತಿ. ಸೆರೆವಾಸದಲ್ಲಿ ಬಳಲುತ್ತಿರುವ ಪೊರ್ಕಿ. ಬೆಳಗಾವಿಯಲ್ಲಿ ಮತ್ತೊಬ್ಬನಿಗೆ ಚಾಕು ಇರಿತ. ಗಣೇಶ ಮೆರವಣಿಗೆ ವೇಳೆಗೆ ಹಲ್ಲೆ. ಯುವಕನಿಗೆ ಚುಚ್ಚಿ ದುಷ್ಕರ್ಮಿಗಳು ಎಸ್ಕೇಪ್. ದಾವಣಗೆರೆಯಲ್ಲಿ ಹಿಂದೂ ಸಂಘಟನೆಗಳ ದಿಢೀರ್ ಪ್ರೊಟೆಸ್ಟ್. ಪ್ಯಾಲೆಸ್ತೀನ್ ಪ್ರೇಮಿಗಳ ಪರ ಕಿಡಿ. ಚಿತ್ರದುರ್ಗದಲ್ಲಿ ಘೋಷಣೆ ಕೂಗಿದ ಆರೋಪಿಗಳು ಅರೆಸ್ಟ್. ಕುಂದಾನಗರಿಯಲ್ಲಿ ಗಣೇಶ ಮೆರವಣಿಗೆ ಟೆನ್ಷನ್. ಹೆಜ್ಜೆ ಹೆಜ್ಜೆಗೂ ಪೊಲೀಸರು ಹಿಂದೂ ಕಾರ್ಯಕರ್ತರ ತಲಾಟೆ. ಸ್ಥಳದಲ್ಲಿ ಕಮಿಷನರ್ ಯಾಡಾ ಮಾರ್ಟಿನ್ ಪರಿಶೀಲನೆ. ರೇಣುಕಸ್ವಾಮಿಯನ್ನ ಕೊಲೆ ಮಾಡಿದ ಆರೋಪದಲ್ಲಿ ಆರೋಪಿ ನಟ ದರ್ಶನ್ ಜೈಲ್ ಸೇರಿ ಬರೋಬ್ಬರಿ 100 ದಿನ ಇವತ್ತು. ಈ 100 ದಿನಗಳ ಅವಧಿಯಲ್ಲಿ ಏನೆಲ್ಲ ಆಗಿದೆ ತಮಗೆಲ್ಲ ಗೊತ್ತಿರುವಂತಹ ವಿಷಯವೇ. ಈ 100 ದಿನಗಳ ಅವಧಿಯಲ್ಲಿ 3 ಮಹಾಪಾಪಗಳ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಈ 100 ದಿನಗಳ ಅವಧಿ ಹೇಗಿತ್ತು, ಇದರ ಜೊತೆಗೆ ಮಾಡಿದಂತಹ 3 ಮಹಾಪಾಪಗಳು ಯಾವುದು, ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕೊಲೆ ಕೇಸ್, ಸಾರಥಿ ಸೆಂಚುರಿ, ಪೊರ್ಕಿ ಬಂಧನವಾಗಿ 100 ಡೇಸ್, ಮರ್ಡರ್, ರೇಣುಕಾಸ್ವಾಮಿ ಡೆಡ್ಲಿ ಮರ್ಡರ್. ಕಟ್ಕೊಂಡವಳು ಇದ್ರೂ ಇಟ್ಕೊಂಡವಳಿಗಾಗಿ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿ ಡೆವಿಲ್ ಜೈಲು ಪಾಲಾಗಿದ್ದಾನೆ. ನಾನೊಂದು ತೀರ ನೀನೊಂದು ತೀರ ಎನ್ನುವಂತೆ ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಇದ್ರೆ, ಬಳ್ಳಾರಿ ಜೈಲಲ್ಲಿ ಪೊರ್ಕಿ ಬಾಸ್ ದರ್ಶನ್ ವನವಾಸ ಅನುಭವಿಸುತ್ತಿದ್ದಾರೆ. ಜೂನ್ 8ರಂದು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಯನ್ನ ಕೊಂದ ಡೆವಿಲ್ ಗ್ಯಾಂಗ್ನ ಕೆಲ ಸದಸ್ಯರು ತಲೆಮರೆಸಿಕೊಂಡಿದ್ರು. ಎಲ್ಲ ಮಾಡಿ ಏನೂ ಗೊತ್ತಿಲ್ಲದಂತೆ ದರ್ಶನ್ ಬೆಂಗಳೂರಿನಿಂದ ಮೈಸೂರಿನ ಹೋಟೆಲ್ನಲ್ಲಿ ಡೆವಿಲ್ ಸಿನಿಮಾಗೆ ತಯಾರಾಗ್ತಾ ಇದ್ರು. ಆದ್ರೆ ನಮ್ಮ ಪೊಲೀಸರು ಸುಮ್ಮನೆ ಬಿಡ್ತಾರಾ? ಮೈಸೂರಿಗೆ ತೆರಳಿ ದರ್ಶನ್ ಅನ್ನ ವಶಕ್ಕೆ ಪಡೆದು ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರೆತಂದು ಬಂಧನ ಮಾಡಿದ್ರು. ಹೌದು, ದರ್ಶನ್ ನ ಪೊಲೀಸರು ಅರೆಸ್ಟ್ ಮಾಡಿ ಇಂದಿಗೆ 100 ದಿನ ಪೂರೈಸಿದೆ. ರಾಜಾರೋಷವಾಗಿದ್ದ ಪೊರ್ಕಿ ಬಾಸ್ಗೆ ಜೈಲಲ್ಲಿ ವಿಲವಿಲ ಅಂತ ಒದ್ದಾಡುವಂತೆ ಆಗಿದೆ. ಜೂನ್ 11ರಂದು ಮೈಸೂರಿನಲ್ಲಿ ಇದ್ದ ದರ್ಶನ್ನ ರೇಣುಕಾಸ್ವಾಮಿ ಕೊಲೆಯಾಗಿ 60 ಗಂಟೆಯೊಳಗಡೆ ಅರೆಸ್ಟ್ ಮಾಡಲಾಗಿತ್ತು. ಕೊಲೆ ಕೇಸಲ್ಲಿ ಪವಿತ್ರ ಗೌಡ A1 ಆಗಿದ್ರೆ ದರ್ಶನ್ ಆರೋಪಿ ನಂಬರ್ 2 ಆಗಿದ್ದಾರೆ. ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಪೊಲೀಸರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ಎಸಿಪಿ ಚಂದನ್ ದರ್ಶನ್ ನ ಅರೆಸ್ಟ್ ಮಾಡಿದ್ರೆ ಇದಕ್ಕೆ ಡಿಸಿಪಿ ಗಿರೀಶ್ ಮಾರ್ಗದರ್ಶನ ನೀಡುತ್ತಿದ್ರು. ಬರೋಬ್ಬರಿ 12 ದಿನಗಳ ಕಾಲ ದರ್ಶನ್ ಅನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸಲಾಯಿತು. ಎಲ್ಲ 17 ಆರೋಪಿಗಳ ಸುದೀರ್ಘ ವಿಚಾರಣೆಯ ಬಳಿಕ ಪೊಲೀಸರು ಕೋರ್ಟ್ಗೆ 3991 ಪುಟಗಳ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿದ್ರು. ಇದರಲ್ಲಿ ಡೆವಿಲ್ ಗ್ಯಾಂಗ್ನ ಭಯಾನಕ ಕ್ರೌರ್ಯ ಇಂಚಿಂಚಾಗಿ ಬಯಲಾಗಿತ್ತು. ಒಂದ್ ಕಡೆ ಪೊರ್ಕಿ ಬಾಸ್ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿ ಜೈಲಿನಿಂದ ಆಚೆ ಬರುವ ಪ್ಲಾನ್ ಮಾಡಿದ್ದಾನೆ.